ಇನ್ನು ಕೇಂದ್ರ ಸರ್ಕಾರದಿಂದ ಜನಗಣತಿ 2027 ಮಾಡ್ತಾಯಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಮನೆಗಣತಿಯನ್ನು ಮಾಡ್ತಾಯಿದ್ದಾರೆ. ಈಗ ಚಾಲನೆ ಕೊಡ್ತಾಯಿದ್ದು ಇದಾಗಿ. ಹಾಗಾಗಿ ಏನು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮನೆಯ ಸ್ಥಿತಿಗತಿಗಳು ಮತ್ತು ಏನು ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ಒಂದು ತಿಳ್ಕೊಳ್ಳಿಕ್ಕೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾಯಿದ್ದಾರೆ. ಅದೇ ರೀತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಾಸನ ನಗರ ಪಾಲಿಕೆ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಮನೆಗಣತಿನ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಡಿಜಿಟಲ್ ಮೂಲಕ ಆನ್ಲೈನ್ ಮೂಲಕ ತಾವು ಇದನ್ನು ನೋಂದಣಿಯನ್ನು ಮಾಡ್ಕೋಬೋದು. ಹಾಗಾಗಿ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಟೀಚರ್ಸ್ಗಳಿರ್ಬೋದು ಮತ್ತು ಲೆಕ್ಚರರ್ಸ್ಗಳು ನಿಮ್ಮ ಮನೆಗೆ ಈ ಒಂದು ಏಪ್ರಿಲ್ 1ರಿಂದ 15ನೇ ತಾರೀಕಿಗೆ ತಮಗೆ ಅವಕಾಶ ಇದೆ ಡಿಜಿಟಲ್ ಮೂಲಕ ತಾವು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನಾನು ಕೂಡ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಹಾಸನ ಜನತೆಗೆ ನಾನು ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ನೋಡಿದ್ರೆ ಈಗ ಇನ್ನೊಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗೋ ಮುಖಾಂತರ sc.census.gov.in ಈ ಒಂದು ವೆಬ್ಸೈಟ್ಗೆ ಹೋದರೆ ಭಾಳ ಸುಲಭ ಇದೆ. ಇದೇನು ತುಂಬ ಕಷ್ಟ ಏನಿಲ್ಲ. ಸುಮಾರು 10 ನಿಮಿಷದ ಒಳಗೇ ಇದು ಒಂದು ವೆಬ್ಸೈಟ್ಗೆ ರಿಜಿಸ್ಟರ್ ಆಗಿ ಭಾಳ ಸುಲಭ ಇದೆ. ಪ್ರಶ್ನೆಗಳು ಕೂಡ ಭಾಳ ಸುಲಭ ಇದೆ. ಮನೆ ಸಂಬಂಧಪಟ್ಟಂಗೆ ಏನೇನು ಇದೆ ಅದನ್ನು ಕೇಳ್ತಾ ಇದೆ ಅಷ್ಟೇ. ಇದನ್ನು ರಿಜಿಸ್ಟರ್ ಆದಮೇಲೆ ತಮಗೆ ಒಂದು SCID ನಂಬರ್ ನಿಮಗೆ ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಏಪ್ರಿಲ್ 1ರಿಂದ 15ನೇ ತಾರೀಕು ಡಿಜಿಟಲ್ ಮೂಲಕ ತಾವು ರಿಜಿಸ್ಟರ್ ಆದಮೇಲೆ 16ನೇ ತಾರೀಕು ತಮ್ಮ ಮನೆಗೆ ಎಲ್ಲ ಒಂದು ಟೀಚರ್ಸ್ಗಳಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ಈ ಒಂದು SCID ನಂಬರ್ ಕೊಟ್ಟರೆ ಅವರಿಗೆ ಭಾಳಷ್ಟು ಸುಲಭ ಆಗುತ್ತೆ. ಇದು ಮನೆಗಣತಿಗೆ ಸಂಬಂಧಪಟ್ಟಂಗೆ. ಈ ಒಂದು ಮನೆಗಣತಿನ ಇಟ್ಕೊಂಡು ನೆಕ್ಸ್ಟ್ 2027ಕ್ಕೆ ಜನಗಣತಿ ಶುರು ಆಗುತ್ತೆ. ಹಾಗಾಗಿ ನಾನು ಕೂಡ ನಮ್ಮ ಹಾಸನ ಜನತೆಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಆನ್ಲೈನ್ ಮುಖಾಂತರ ಆ್ಯಪ್ ಮುಖಾಂತರ ವೆಬ್ಸೈಟ್ ಮುಖಾಂತರ ನಾವು ರಿಜಿಸ್ಟರ್ ಆದರೆ ಭಾಳಷ್ಟು ಸುಲಭ ಆಗುತ್ತೆ. ಎಲ್ಲರಿಗೂ ಕೂಡ ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಭಾಳ ಸುಲಭ ಆಗುತ್ತೆ. ಇವತ್ತೆಲ್ಲ ನಗರ ಪಾಲಿಕೆಯ ಕಮಿಷನರ್ ಮತ್ತು AW ಅವರೆಲ್ಲ ಕೂಡ ಇವತ್ತು ಸೇರಿ ನಾನು ಕೂಡ ರಿಜಿಸ್ಟರ್ ಆಗಿದ್ದೀನಿ. ದಯಮಾಡಿ ತಾವು ಕೂಡ ರಿಜಿಸ್ಟರ್ ಆಗಬೇಕು ಅಂತ ಮನವಿಯನ್ನು ಮಾಡಿದ್ದೀನಿ.